ಎಲ್ಲವೂ ನಿನ್ನ ಸೃಷ್ಟಿಯಾಗಿದೆ ಸ್ವಾಮಿ. ಈ ಹೊತ್ತಿನಲ್ಲಿ ನಾನು ನನ್ನದಂತ ಅಹಂಕಾರದಿಂದ ನಾನು ಮುಂದುವರಿಯುತ್ತಾ ಇದ್ದೆ. ನನ್ನವರನ್ನು ಕರೆದೆ, ಹೆಂಡತಿ ಹತ್ತಿರ ಬರುವುದೇ ಇಲ್ಲ. ಓ, ಅಲ್ಲಿ ಮೂಲೆಯಲ್ಲಿ ಕೂತಿದ್ದಾಳ ಅವಳು. ಗಂಡನ ನೆನಪಿಲ್ಲ ಅವಳಿಗೆ. ಮಕ್ಕಳು ಹೇಳಿದ್ರು, ಅಪ್ಪ ನಮ್ಮ ಮೈಯೆಲ್ಲ ಸುಡುತ್ತದೆ ಬನ್ನಿ. ಈಗ ನೋಡಿದ್ರೆ ಮಕ್ಕಳು ಹತ್ತಿರ ಬರುವುದಿಲ್ಲ. ಹಾಗಾದ್ರೆ ಈ ದೇಹ ನನ್ನದ್ದಲ್ಲ, ನಮ್ಮವರದ್ದಲ್ಲ, ಇದು ನಿನ್ನದ್ದು ಸ್ವಾಮಿ, ನಿನ್ನದ್ದು. ಅಣು ರೇಣು ತೃಣ ಕಾಷ್ಟ ಜಂಗಮಾದಿಗಳಲ್ಲಿ ನೆಲೆಸಿದಂತಹ ಭಗವಂತ, ನಿನ್ನ ಅಪ್ಪಣೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಅಲುಗಾಡುವುದಕ್ಕೆ ಸಾಧ್ಯವಿಲ್ಲ. ಅಂತಹ ನಿನ್ನ ಕಿಂಕರನಾದಂತಹ ಈ ಗಜೇಂದ್ರ ನಾನು ಬಲಿಷ್ಠ ಅಂತ ಹೇಳಿಕೊಂಡ್ರೆ ಭೂಮಿಯಲ್ಲಿ ಬದುಕುವುದಕ್ಕೆ ಸಾಧ್ಯ ಉಂಟೆ ಸ್ವಾಮಿ? ನೋಡು ನೋಡು, ಈ ಜೀವ ನಿನ್ನದ್ದು, ನನ್ನದ ದೇವರೇ. ತಗೊಳ್ಳು ಸ್ವಾಮಿ, ತಗೊಳ್ಳು ಶಂಕಗತಿ ಚಕ್ರ ಪದ್ಮಾಂಕಿತ ಸ್ವರೂಪನನು ತಾ ಕಂಡ ಮುದದುಳು ಗಜೇಂದ್ರ. ಗಜಾನಂದ ಭಾಷ್ಪವನ್ನು ಸುರಿದು ಶಂಕಿಸಿದ